ನಮ್ಮ ಅತ್ತೆನೂ ಹೆಂಡತಿ ಕಣಮ್ಮ ಫಾರಿನ್‌ಗೆ ಹೋಯ್ತಿವಿ, ಏರೋಪ್ಲೇನಾಗ ಹೋಯ್ತಿವಿ, ಶಾಪಿಂಗ್ ಮಾಡ್ತೀವಿ ಅಂತ ಕೊನೆಗೂನುವೆ ಪೊಲೀಸರ ಹತ್ರ ಏರೋಪ್ಲೇನ್ ಹತ್ತಿಸ್ಕೊಂಡೇ ಬಿಟ್ರು ಕಣಮ್ಮ. ಏರೋಪ್ಲೇನ್ ಹತ್ತುತ್ತೀನಿ ಅಂತ ಹೇಳ್ಬಿಟ್ಟು ಏರೋಪ್ಲೇನ್ ಜಾಗಕ್ಕೆ ಹೊಂಟೋಗ್ಬಿಟ್ರು. ನನಗಂತೂನುವೆ ನಗಾ ಬರ್ತದೆ ನೆನೆಸ್ಕೊಂಡು ಹೋಗ್ತೀನಿ ಕಣಮ್ಮ. ಅಲ್ಲ ಕಣಮ್ಮ, ಒಡವೆ ಕದಿಯಕ್ಕೇನಾರ ನಾನು ಹೋಗ್ಬಿಟ್ಟಿದ್ದೆ ಅವ್ರ ಜೊತೆ, ನನ್ನೂ ತಗ್ಲಾಕ್ಸ್ಬಿಟ್ಟಿರೋರೇನೋ. ಸದ್ಯ ಎಲ್ಲ ವಿಷಯನೂವೆ ನನಗೆ ಏನೇ ಹೇಳ್ತಾ ಇದ್ರು ಕಣಮ್ಮ. ಎಲ್ಲ ವಿಷಯ ಅದು ಏನೋ ಕಣಮ್ಮ, ನನಗಂತೂ ಒಡವೆ ಕದಿಯೋ ವಿಷಯ ಹೇಳಲೇ ಇಲ್ಲ ನೋಡು. ಯಪ್ಪ, ಅವಳು ಹೋಗಿದ್ದಕ್ಕೆ ತಾನೇ ಈ ಮನೆ ನೋಡು ನೆಮ್ಮದಿಯಾಗೈತೆ. ಸದ್ಯ ಜೈಲಾಗೆ ಬಿದ್ದಿರ್ಲಿ ಕಣಪ್ಪ. ಅವಳನ್ನಂತೂ ಏನು ಈಚೆ ಕಡೆಗೆ ಬರೋದೇ ಬೇಡ, ಊರೆಲ್ಲ ನೆಮ್ಮದಿಯಾಗೈತೆ. ಆ ಬೊಡೆತದವಿಂದ ಏನು ಊರು ಉದ್ದಾರ ಆಯ್ತದ ಏಳು ನೀನೇನಿಯ. ಸದ್ಯ ಹೆಂಗೋ ಬಿದ್ದು ಸಾಯ್ಲಿ ತಗ, ನಮ್ಗೆ ಹಾಕ್ಬೇಕಾದ ಎಲ್ಲನೂ. ಅಯ್ಯೋ, ಏನೇ ಹೇಳು, ಆ ಬಂಗಾರಮ್ಮ ಹೋದ್ಮೇಲೆ ಈ ಮನೆಗೆ ನಾನೇ ಒಂಥರ ಯಜಮಾನಿ ಥರ ಆಗೋಗ್ಬಿಟ್ಟಿದ್ದೀನಿ. ಹೆಂಗೋ ನಿನ್ನ ಹೆಂಡ್ರು ನಿಮ್ಮ ಅತ್ತೆ ಜೈಲಾಗೆ ಆರಾಮಾಗಿ ಇದ್ಬಿಡ್ಲಿ, ಅಥವಾ ನೀನು ನಿನ್ನ ಹೆಂಡ್ರು ನಾನು ಇಲ್ಲೇ ಆರಾಮಾಗಿ ಇದ್ಬಿಡೋಣ. ಅಲ್ಲ ಕಣ, ದೇವ್ರು ಒಡವೆ ಕೊದ್ಯ ಅಂತ ಬುದ್ಧಿ ಹೆಂಗೆ ಬಂದೈತೆ ನೋಡ್ಲಾ. ಅಮ್ಮ ಮಗಳಿಗೆ ಎಲ್ಲಿಂದ ಕಾಸು ಬರ್ತದೆ ಅಂದ್ರೂ ಬಿಡಕ್ಕಿಲ್ಲ ಕಣಮ್ಮ. ಸ್ವಂತ ಗಂಡು ನೀನೇ ಇನ್ನೊಬ್ಳು ಕೊಟ್ಬಿಟ್ಟು ಮದುವೆ ಮಾಡವ್ರೆ ಅಂತಂದ್ರೆ ನೀನೇ ಲೆಕ್ಕ ಹಾಕ, ದುಡ್ಡು ಅವ್ರಿಗೆ ಎಷ್ಟು ಮುಖ್ಯ ಆಯ್ತದೆ ಅಂತ. ಅದು ದಿಟ ನೀನು ಯಾಕಣ್ ಮಗ. ಅಲ್ವೇ, ನನಗಂತೂ ಭಾಳ ಖುಷಿ ಆಯ್ತಾಯ್ತೆ ಬಿಡು. ಅವಳಂತೂ ಅಲ್ಲೇ ನೀ ಬಿದ್ದಿರ್ಬೇಕಲ್ಲ. ಮನೆಯಾಳಿ ಬರಬಾರ್ದು ನನಗೇನು ಹೊಸಿ ಆಟ ಆಡ್ಸೋಳ ಕಣ್ಮಗ. ಯಪ್ಪ ಯಪ್ಪ ಯಪ್ಪ. ಅಲ್ಲ, 8 ಎಕರೆನೂ ಅವ್ರ ಹೆಸರಿಗೆ ಆಗ್ಬಿಟ್ಟೈತೆ ಅಂತ ಖುಷಿ ಪಡ್ತಾವ್ರ. ಹ್ಞೂ ಕಣಮ್ಮ. ಅಯ್ಯೋ, ಯಾವ್ಯಾವ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡ್ರ ನಮ್ಮ ಅಪ್ಪನ ದಿನ ಗಂಟು ಹೋಗ್ಬೇಕಾ ಹೇಳು. ಪಟ 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 ಅಂತ ಸಿಕ್ ಪೇಪರ್ಗೆಲ್ಲ ಸೈನ್ ಹಾಕೊಟ್ಬಿಟ್ಟ. ಅಯ್ಯೋ ಅವ್ರ ಖುಷಿ ನೋಡ್ಬೇಕಿತ್ತು ಕಣಮ್ಮ. ಆಕಾಶ ಮುಟ್ಬಿಟ್ಟು ಬತ್ತಿತ್ತು. ಅಯ್ಯೋ, ನನಗಂತೂ ನಗು ನಗು ನಗು, ಎಷ್ಟು ನಗಾಡಿಯ. ಬುಟ್ಟಾಕತ್ತಾಗಿ ಅವ್ರ ವಿಸಿವ, ನಮ್ಗೆ ಯಾಕೆ ಸುಮ್ಮನೆ. ಅಲ್ಲ ಕಡೆ ಎಂತ ಪೆದಮುಂಡೆವಿರ್ಬೇಡ ಅವಂತೂ. ಅಲ್ಲ, ಪೇಪರ್ ಒಳಗೆಲ್ಲ ಸೈನ್ ಹಾಕ್ಸ್ಕೊಂಡು ಜಮೀನು ನನ್ನ ಹೆಸ್ರಿಗಾಗೈತಿ ಅಂತವಲ್ಲ, ನೀನು ಎಂತ ಬಡತದವಿರ್ಬೇಡ. ಅಯ್ಯೋ ಬಿಡು. ಈಗ ಇನ್ನೇನಂತೆ, ಹೆಂಗ ಆರಾಮಾಗಿದೆಯಲ್ಲ ನೀನುವೆ, ನೀನು ಎಂಡ್ರು ಇವಾಗ ಆರಾಮಾಗಿದ್ಬಿಡು. ಯಪ್ಪ, ಅವಳು ಸಾವಾಸ ನೀನೇ ಬೇಡ ಕಣಪ್ಪ ಬಂಗಾರದ್ದು. ಹ್ಞೂ ಕಣಮ್ಮ, ನೀನ್ ಮ್ಯಾಲ ಇದೇ ಮನೆಗೆ ಇರ್ಬೇಕಣಮ್ಮ. ಅಜ್ಜಿ ಮನೆಗೆ ಹೋಗ್ಬೇಡ, ಇನ್ ಮ್ಯಾಲ ಇಲ್ಲೇ ಇದ್ಬಿಡು ನೀನುವೆ. ಅದಕ್ಕೆ ನೀನು ಕರ್ಸ್ಕೊಂಡಿದ್ದು, ಬಾ ಅಮ್ಮ ಬಂಗಾರಮ್ಮ ಇಲ್ಲ ಜೈಲ್ಗೆ ಹೋಗ್ಬಿಟ್ಟವಳತ್ತಾಗೆ ನಿಮ್ದಾಗಿರುವಂತ. ನೀನು ಹಿಂಗೆ ರಾಣಿ ಥರ ನೋಡ್ಬೇಕು ಕಣಮ್ಮ. ಸಾಕ್ ಮಗ ಆದ್ರೂ ನನ್ನ ಏನು ಕಮ್ಮಿ ಮಾಡಿದಂಗೆ ನೋಡ್ಕೊಂಡಿದ್ಯಾ ಕಣಮ್ಮ ನನ್ನ. ಬಿಡ್ಲ ಸಾಕ್ ಮಗ ಅಂತ ಯಾಕೆ ಅನ್ಕೊಂಡಿಯ ನೀನು? ನೀನು ನನ್ನ ಸ್ವಂತ ಮಗನೇನಿ, ಯಾವತ್ತೂ ನಾನು ಸಾಕ್ ಮಗ ಅಂತ ಅನ್ಕೊಂಡೇನೇ ಇಲ್ಲ. ನನ್ನ ಸ್ವಂತ ಮಗ ನೀನಂತೂನುವೆ. ಯಾರು ನೋಡ್ಕೊಂಡಿಲ್ಲ, ನಾನು ಇಷ್ಟ ಅಂತ ಕಷ್ಟ ನೋಡ್ಕೊತಾ ಇದೆಯಾ ಬಿಡ್ಲ. ಏ ಪೊಲೀಸ್ ಬಂಗಾರಮ್ಮ ರಳಿಯ ಅಂದ್ರೆ ನಾನೇ ಮೇಡಮ್ ಬರೀ ನಾನೇ. ನೋಡಿ, ನಿಮಗೆ ವಿಷಯ ಎಲ್ಲ ಗೊತ್ತಿದೆ ಅಲ್ವಾ? ನಿಮ್ಮ ಅತ್ತೆ ಅವರು ದೇವಸ್ಥಾನದ ಒಡವೆ ಎಲ್ಲಾನು ಕಳ್ತನ ಮಾಡಿದ್ದಾರೆ. ನಿಮ್ಮ ಅತ್ತೆ ನಿಮ್ಮ ಹೆಂಡತಿ ಸೇರ್ಕೊಂಡು ದೇವಸ್ಥಾನದ ಒಡವೆ ಫುಲ್ ಕಳ್ತನ ಮಾಡಿದ್ದಾರೆ. ಎಷ್ಟು ಕೇಳಿದ್ರು ಹೇಳ್ತಾ ಇಲ್ಲ ಎಲ್ಲಿಟ್ಟವ್ರ ಒಡವೆ ಅಂತ ಹೇಳ್ಬಿಟ್ಟು. ಕೇಳಿದ್ರೆ ಡೂಪ್ಲಿಕೇಟ್ ಒಡವೆ ಕದ್ದಿದ್ದೀವಿ, ಒರಿಜಿನಲ್ ಒಡವೆ ಕದ್ದಿಲ್ಲ, ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಇಲ್ದಿರೋದೆಲ್ಲ ಇದು ಮಾಡ್ತಾವ್ರೆ. ಅದಕ್ಕೆ ನಾವು ವಿಚಾರಣೆ ಎಲ್ಲ ಮಾಡ್ತಾ ಇದ್ವಿ. ನೋಡಿ, 2 ಆಪ್ಷನ್ ಇದಾವೆ. ಊರಿನ ಮುಖ್ಯಸ್ಥರೇ ಬಂದು ಹೇಳವ್ರೆ, ಊರಿಂದು ಒಡವೆ ಎಲ್ಲ ನಾನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಕೇಸ್ ವಾಪಸ್ ತಗೋತೀವಿ ಅಂತ ಹೇಳ್ತಾವ್ರೆ. ಈಗ ಊರಿನ ಒಡವೆ ಏನಾದ್ರೂ ನಾವು ಹೋಗಿ ಹೇಳಿದ್ರಿ ಬಂಗಾರಮ್ಮಂಗೆ, ಊರೊಡವೆ ಏನಾರ ಮಾಡಿಸ್ಕೊಡ್ತೀವಿ ಅಂತಂದರೆ ಕೇಸ್ ವಾಪಸ್ ತಗೊಂತಾರಂತೆ ಅಂತ ಹೇಳಿದ್ದಕ್ಕೆ, ಸರಿ ಹೋಗಿ ನನ್ನ ಅಳಿಯನ್ ಕೇಳ್ರಿ, ನನ್ನ ಅಳಿಯ ಮಾಡಿಸ್ಕೊಡ್ತಾನೆ ಒಡವೆ ಎಲ್ಲನೂ ಅಂತ ಹೇಳವ್ರೆ. ನೋಡಿ, ನೀವೇನಾದರೂ ಒಡವೆ ಮಾಡಿಸ್ಕೊಡ್ತೀನಿ ದೇವಸ್ಥಾನದ ಒಡವೆನ, ಹತ್ತತ್ರ ಒಂದು 80 ಲಕ್ಷದಿಂದ 1 ಕೋಟಿ ತನಕ ದೇವಸ್ಥಾನದ ಒಡವೆ ಆಗ್ತವೆ. ನೀವು ಮಾಡಿಸ್ಕೊಡ್ತೀನಿ ಅಂದರೆ ಅವ್ರನ್ನ ರಿಲೀಸ್ ಮಾಡ್ತೀವಿ. ಅಯ್ಯೋ ಅಪ್ಪ, 1 ಕೋಟಿ? 1 ಕೋಟಿ ಆಗುತ್ತೆ ಒಡವೆ. ಇವಾಗೆಲ್ಲ ರೇಟ್ ತುಂಬಾ ಜಾಸ್ತಿ ಇದೆ ಅಲ್ವಾ ಇವಾಗ? ಮೇಡಮ್ ಅವರೇ, ಇದು ಏನ್ ಅನ್ಕೋಬಿಟ್ಟಿದ್ದೀರಾ? ನಂತಾಗ ಎಲ್ಲಿಂದ ಬರ್ತದೆ ಮೇಡಮ್ ಅವರೇ 1 ಕೋಟಿ ರೂಪಾಯಿ? ಅಯ್ಯೋ ರಾಮ, ನನ್ನ ಜೀವನ ಎಲ್ಲ ದುಡಿದ್ರು ಅಷ್ಟು ದುಡಿಯಕ್ಕಾಗಿಲ್ಲ. ನಾನಂತೂ ಬಿಡು ಸತ್ರು ನನ್ನ ಸಾಯಿಸ್ಬಿಟ್ರು ಕಿಡ್ನಿ ಮಾಡಿದ್ರು 1 ಕೋಟಿ ಹುಟ್ಟಕ್ಕಿಲ್ಲ. ನಮ್ಮ ಅತ್ತೆ ಹಂಗೆ ಹೇಳಿದ್ಲು ಮೇಡಮ್ ಅವರೇ 1 ಕೋಟಿ ಹುಡ್ತದೆ ಅಂತ. ಏನೋ ನಿಮ್ಮ ಹೆಂಡತಿ ಹೆಸರಿನಾಗ 8 ಎಕರೆ ಜಮೀನು ಐತಂತೆ. ಜೊತೆಗೆ ನೀವು 1 ಎಕರೆ 2 ಎಕರೆ ಜಮೀನು ಮಾರಿದಿರಂತಲ್ಲ, ಮಾರಿರೋ ದುಡ್ಡೆಲ್ಲ ಇನ್ನೂ ಬಂದಿಲ್ವಂತೆ. ಅವ್ರ ಹತ್ರ ಇಸ್ಕೊಂಡು ಎಲ್ಲಾನು ದೇವಸ್ಥಾನದ ಒಡವೆ ಎಲ್ಲ ಕಟ್ಬಿಟ್ಟು ಇದು ಮಾಡಕ್ಕೆ ಹೇಳಿ ಅಳಿಯಂದ್ರಿಗೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿ ಕಳ್ಸವ್ರೆ. ಮೇಡಮ್ ಅವರೇ, ನಮ್ಮ ಅತ್ತೆ ನನ್ನ ಹೆಂಡತಿ ಇನ್ನೂ ಭ್ರಮೆನಾಗೆ ಅವ್ರು ಅನಿಸ್ತದೆ. ಮೇಡಮ್ ಅವರೇ, ಯಾವ 8 ಎಕರೆನೂ ಇಲ್ಲ, ಏನಿಲ್ಲ. ನೀವೇ ಒಂದ್ಕಿತ ಪರೀಕ್ಷೆ ಮಾಡ್ಬಿಟ್ಟು ನೋಡಿ. ಅವ್ರ ಹತ್ರ ಈ 8 ಪೈಸನೂ ಗೊತ್ತಿಲ್ಲ, ಇನ್ನು 8 ಎಕರೆಗೆ ಹೋದ್ವಿ ನೀವಂತೂ 8 ಆಣಿನೂ ಹೊರ್ತಾಗಿಲ್ಲ ಮೇಡಮ್ ಅವರೇ. ಮೇಡಮ್ ಅವರೇ, ಯಾವ ಜಮೀನು ಮಾರಿಲ್ಲ ಮೇಡಮ್ ಅವರೇ, ಸುಮ್ಮನೆ ನಾಟಕ. ಅದೆಲ್ಲ ನನ್ನ ಹೆಂಡತಿ ಹೆಸರಿನಾಗೈತೆ ಮೇಡಮ್ ಅವರೇ ಜಮೀನು ಎಲ್ಲನೂ. ನಾವ್ ಹೆಂಗ್ ಮಾರಕಾಯ್ತದೆ? ನೀವೇ ಒಂದ್ಕಿತ ನಮ್ಮ ಆಧಾರ್ ಕಾರ್ಡು ಅವು ಇವು ತಗೊಂಡು ನಮ್ಮ ಹತ್ರ ಎಷ್ಟು ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ನೀವೇ ಪರೀಕ್ಷೆ ಮಾಡಿ ಮೇಡಮ್ ಅವರೇ ಒಂದ್ಕಿತ. ನಮ್ಮ ಹೆಸರಿನಾಗೆ 10 ಪೈಸಾ ಆಸ್ತಿನೂ ಇಲ್ಲ ಮೇಡಮ್ ಅವರೇ, 10 ಪೈಸನೂ ಇಲ್ಲ. ನೀವು ಒಳ್ಳೆ ಚೆನ್ನಾಗಿ ಕೇಳ್ತೀರ ನಮ್ಮನ್ನ. ಆ ಬಂಗಾರಮ್ಮನ ಮತ್ತೆಗೆ ಹೋಗಿ ಹೇಳಿ, ನಿನ್ನ ಅಳಿಯ ಪಾಪರು 10 ರೂಪಾಯಿ ನಿನ್ನ ಅಳಿಯನ ಹತ್ರ ಗೊತ್ತಿಲ್ವಂತೆ, ನಿನ್ನ ಅಳಿಯ ನಾನು ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಸುಮ್ಮನಾದ್ರು ಅಂತ ಹೇಳ್ಬಿಟ್ಟು ಹೋಗಿ ಹೇಳಿ ಮೇಡಮ್ ಅವರೇ. ಒಳ್ಳೆ ಚೆನ್ನಾಗಿ ಕಾಮಿಡಿ ಮಾಡ್ತದೆ ನಮ್ಮ ಅತ್ತೆ. ಹಂಗಾದ್ರೆ ನೀವೇನು ದುಡ್ಡೆಲ್ಲ ಕೊಟ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗಂತದೇನಿಲ್ಲ? ಏ ಇಲ್ಲ ಮೇಡಮ್ ಅವರೇ, ನಮ್ಮ ಹತ್ರ ಕಾಸಲ್ಲಿಂದ ಬರ್ಬೇಕು ಮೇಡಮ್ ಅವರೇ ಬಾಡುವ. ಯಪ್ಪ 1 ಕೋಟಿ ಒಡವೆ ಅಂದ್ರೆ ನಮ್ಗೆ ಆಯ್ತದ ಮೇಡಮ್ ಅವರೇ? ಅಯ್ಯೋ, ಅವ್ರನ್ನೇ ಕೇಳಿ ಮೇಡಮ್ ಅವರೇ, ಇದನ್ನ ಬಚ್ಚಿಕ್ಕಿದ್ರೆ ಹೇಳಿ, ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಕ್ಕಿಲ್ಲ. ಮೇಡಮರೇ, ನಾವು ಬಡವರು ಮೇಡಮರೇ. 1 ಕೋಟಿ ಅದೆಲ್ಲ ಸುಳ್ಳು. ಬೇಕಾದ್ರೆ ಅವ್ರ ಹೆಸರಿನಾಗ ಏನೋ ಜಮೀನಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಏನೋ ಮಾಡಿ ಇದು ಮಾಡಿ ಮೇಡಮರೇ. ನಮ್ಮ ಹತ್ರ ಏನೂ ಇಲ್ಲ ಮೇಡಮರೇ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಮೇಡಮರೇ ನೀವೇನೇನಿಯಾ.
ನಾವಂತೂ 10 ರೂಪಾಯಿನೂ ನಮ್ಮ ತಾಯಿ ಇಕ್ಕೊಂಡಿಲ್ಲ. ಇವ್ರದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಆ ಬಂಗಾರಮ್ಮ ಮಗಳು ಇಬ್ರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ. ನಾನು ಅಳಿಯ ಕೊಡ್ತಾನೆ ಹೋಗು, ಅವ್ರು ಕೊಡ್ತಾರೋ ಹೋಗು, ಇವ್ರು ಕೊಡ್ತಾರೋ ಹೋಗು, ಒಡವೆ ಅಂಗಡಿನೋನು ಅಂತ ಹೇಳಿ ಬಾಯಿ ಬಿಟ್ರೆ ಸುಳ್ಳು ಸುಳ್ಳು ಸುಳ್ಳು. ಅವ್ರ ಬಾಯಿಂದ ಒಂದು ನಿಜನೂ ಬರಲ್ವಲ್ಲ. ಛೇ, ನಿಮ್ಮ ಬಗ್ಗೆ ಹೇಳ್ದಾಗೆ ಅರ್ಥ ಮಾಡ್ಕೋಬೇಕಿತ್ತು. 10 ರೂಪಾಯಿ ಇರಲ್ಲ ನಿನ್ನ ಹತ್ರ ಅಂತ ಹೇಳಿ. ನಾನು ಅದು ಇದು ಅಂತ ಅನ್ಕೊಂಡು ಬಂದಲ್ಲ. ಫಸ್ಟ್ ಆಫ್ ಆಲ್ ನನಗೆ ಬುದ್ಧಿ ಇಲ್ಲ. ಈ ಕೇಸ್ ಹ್ಯಾಂಡ್ಲ್ ಮಾಡೋ ಅಷ್ಟೊತ್ತಿಗೆ ನನಗೆ ತಲೆ ಕೆಟ್ಟೋಗ್ತೈತೆ. ಅಲ್ಲ, ಎಲ್ಲ ಕಳ್ಳರು ನೋಡಿದ್ದೀನಿ, ಕರ್ದ ಬರೀ ಸುಳ್ಳು ಹೇಳೋ ಕಳ್ಳರನ್ನ. ಅದು ಹೋಗಿ ವಿಚಾರಿಸಿ ಮೇಡಮ್ ಅಂತ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರಲ್ಲ, ಇಂಥ ಕಳ್ಳರನ್ನ ನಾನು ಎಲ್ಲೂ ನೋಡಿಲ್ಲ. ಈಗಲೇ ನೋಡ್ತಾ ಇರೋದು. ಹಬ್ಬಬ್ಬಬ್ಬ, ತಲೆನೋವು ಬಂದ್ಬಿಡ್ತು ನನಗಂತೂ. ಸರಿ ಆಯಿತು ಬಿಡಿ, ಹೋಗೋರ ಹತ್ರ ಮಾತಾಡ್ತೀನಿ. ಈ ಫೈನಲಾಗಿ ನೀವೇನು ದುಡ್ಡು ಕೊಟ್ಟು ಒಡವೆ ಗಿಡವೆ ಮಾಡಿಸ್ಕೊಡೋದು ಮತ್ತೆ ಬಿಡಿಸೋದು ಏನೂ ಇಲ್ಲ ತಾನೇ? ಹೇಳದ್ನಲ್ಲ ಮೇಡಮ್ ಅವರೇ, ನಾನೇ ಕರ್ಕೊಂಡು ಹೋಗ್ಬಿಡಿ ಬರಂಗಿದ್ರೆ. 10 ಪೈಸಾ ಹುಟ್ಟಾಕಿಲ್ಲ ನನ್ನ ಹತ್ರ. ಬೇಕಾದ್ರೆ ನೀವು ಎಲ್ಲ ಪರೀಕ್ಷೆನೂ ಮಾಡಿ ಮೇಡಮ್ ಅವರೇ. ಎಲ್ಲ ಪರೀಕ್ಷೆನೂ ನಾನು ಬೇಕಾದ್ರೆ ಇದು ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ ಮೇಡಮ್ ಅವರೇ. ನನ್ನ ಹತ್ರ ನಯ ಪೈಸೆನೂ ಇಲ್ಲ ಮೇಡಮ್ ಅವರೇ. ನಯ ಪೈಸೆ ಹುಟ್ಟೋದು ಇಲ್ಲ ಮೇಡಮ್ ಅವರೇ. ಓ ದೇವ್ರೆ, ಈ ಕೇಸ್ ಮುಗಿಯಂಗೆ ಕಾಣೆ. ಅದು ಬೇರೆ ನಿಮ್ಮೂರಿಂದ ಪ್ರೆಸರ್ ಬೇರೆ. ಸರಿ ಬಿಡಿ, ಆಯ್ತು, ಹೋಗಿ ಅವ್ರ ಹತ್ರನೇ ಇದು ಮಾಡ್ತೀನಿ. ಅವ್ರ ಹೆಸರಿನಾಗೂ ಏನು ಪ್ರಾಪರ್ಟಿ ಏನೂ ಇಲ್ವಾ ಮಾರ್ಬಿಟ್ಟೆಲ್ಲ ತೀರ್ಸಕ್ಕೆ? ಇಲ್ಲ ಮೇಡಮ್ ಅವರೇ, ನಮ್ಮ ಅತ್ತೆ ಹೆಸರಿನಾಗೆ ನಮ್ಮ ಹೆಂಡತಿ ಹೆಸರಿನಾಗೆ 10 ಪೈಸೆ ಏನೂ ಇಲ್ಲ ಮೇಡಮ್ ಅವರೇ. ಅವರೆಲ್ಲ ಏನು ಇಟ್ಕೊಂಡಿಲ್ಲ ಮೇಡಮ್ ಅವರೇ ಅವರು. ಬಾಯಿ ಬಿಟ್ಟು ಒಡವೆ ಎಲ್ಲ ಐತೆ ಅಂತಲೂ ಹೇಳ್ತಿಲ್ಲ, ಇದು ಹೇಳ್ತಾ ಇಲ್ಲ. ಒಳ್ಳೆ ತಲೆನೋವಾಯ್ತು ನಮಗಂತೂ. ಸರಿ ಬಿಡಿ, ಆಯಿತು. ಇಲ್ಲಿ ನೋಡ್ಲಮ್ಮ, ನನ್ನ ಹತ್ರ ಹೇಳ್ ಕಳ್ಸಿರೋದು ನಾನು ಎಲ್ಲಿಂದ ಕಟ್ಕೊಳ್ಳಿ ದುಡ್ಡ. ನಾವು ಆಡಿರೋ ನಾಟಕ ಎಲ್ಲ ನಿಜ ಅಂತ ನಂಬ್ಕೊಂಡು ನಮ್ಮ ಅತ್ತೆನೂ ನನ್ನ ಹೆಂಡತಿ ಚೆನ್ನಾಗಿ ಆಟ ಆಡ್ತಾವ್ರೆ. ಅಲ್ಲ ಮಗ, ದೇವಸ್ಥಾನದ ಒಡವೆ 1 ಕೋಟಿ ಬೆಲೆ ಬಾಳ್ತದ? ಹ್ಞೂ ಕಣಮ್ಮ, ಈಗಿನ ರೇಟು ಬೆಲೆ ಬಾಳ್ತದೆ. ಈ ಕೆಜಿನೇ ಅವೆಲ್ಲ ಎಷ್ಟಾಗಲ್ಲ ಹೇಳು, ಒಂದು 3/4 ಕೆಜಿ ಐತಂತೆ. ಈ ಗ್ರಾಮಿನಿಯ 11,500 12,000 ಕಣಮ್ಮ. ಮತ್ತೆ ನಿಜವಾಗೂ ನಿಮ್ಮ ಅತ್ತೆ ಕದ್ದಿದ್ರೆ ಎಲ್ಲನ ಇರಬೇಕಿತ್ತು ತಾನೇ? ಎಲ್ಲೈತೆ, ಎಲ್ಲಿಕ್ಕವ್ರೆ, ಏನು ಮಾಡಿದ್ರು? ಯಾಕೆ ನಮಗೆ ಹಿಂಗೆಲ್ಲ ಸುಳ್ಳು ಹೇಳ್ತಾವ್ರೆ ಪೊಲೀಸರ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು? ಏನೋ ಕಣಮ್ಮ, ನನಗೂ ಗೊತ್ತಾಯ್ತಿಲ್ಲ. ಮನೆಯೆಲ್ಲ ಒಂದ್ಕಿತ ಸರ್ಚ್ ಮಾಡ್ಬಿಟ್ಟು ನಾವು ನೋಡ್ಬೇಕಿತ್ತು. ಮನೆ ಒಳಗಡೆ ಎಲ್ಲನ ಕೆಳಗಡೆ ನೆಲಕ್ಕಿಲ್ಲ ಗುದ್ಬಿಟ್ಟು ಎಲ್ಲನ ಮಡಗ್ಬಿಟ್ಟವಳ ನಮ್ಮ ಅತ್ತೆ ಅಂತ. ಹ್ಞೂ ಕಣ ಮಗ, ಇದ್ರೂ ಇರ್ಬೋದೇನೋ, ಯಾರಿಗೆ ಗೊತ್ತು. ಮಡಗಕ್ಕೆ ಅಂತ ಹೇಳ್ಬಿಟ್ಟು ಅಲ್ವೇ? ಮಡಗಿದ್ರು ಮಡಗಿರ್ತಾಳೆ. ನಿಮ್ಮ ಅತ್ತೇನು ಇದು ಸಾಚ ಅಲ್ಲ. ಆದರೆ ಪೊಲೀಸರು ಬೆಂಡ್ ಎತ್ತಿದ್ರು ನಿಜ ಬಾಯ್ ಬಿಡ್ತಾ ಇಲ್ವಲ್ಲ, ಅದೇ ಹೇಳಿ ನೀನು. ಸುಮ್ಕಿರು, ಇವತ್ತು ರಾತ್ರಿಗೆಲ್ಲ ಮನೆ ಕತ್ತರಲ್ಲ, ಮನೆ ಕಂಡಾಗ ಮನೆ ಫುಲ್ ಒಂದ್ಕಿತ ಹುಡ್ಕಾಡ್ಬಿಡೋಣ. ಕೆಳಗಡೆ ಮ್ಯಾಲ್ಗಡೆ ಆಟದಾಗ ಏನ್ ಚಿನ್ನಡೆ ಅಲ್ಲಿ ಇಲ್ಲಿ ಎಲ್ಲ ಹುಡ್ಕಾಡೋಣ. ಒಡವೆ ಪಡವೆಲ್ಲ ಮಡಗಿಡ್ಗವಳ ಅಂತ, ಇನ್ನ ಎಲ್ಲ ಉಣವಳ ಮಾಡವಳ ಅಂತ. ಇಲ್ಲ ನಮ್ಮ ಅತ್ತೆ ತಗೋಬಿಟ್ಟು ನಾನೇನಿಯಾ ನೈಸಾಗಿ ಬಾಯ್ ಬಿಡಿಸ್ಕೊಬಿಟ್ಟು ಬರ್ತೀನಿ. ಅದೇ ಎಲ್ಲಿಕ್ಕಿದ್ದೀರಾ ಏಳಿ ಅಂತ ಹೇಳ್ಬಿಟ್ಟು. ಆ ಕೆಲಸ ಮಾಡ್ಲಾ ಮೊದಲು. ಹೆಂಗೋ ಒಳ್ಳೆ 1 ಕೋಟಿ ದುಡ್ಡನ ಬರ್ತದೆ. ಅತ್ತೆ ಏಳಿ ಬಿಡಿಸ್ಕೊಬಿಟ್ಟು ಬರ್ತೀನಿ ಅಂತ ಏನೋ ಒಂದು ನಾಟಕ ಆಡ್ತೀನಿ. ನೋಡೋಣ, ಏನಾರ ಬಾಯಿಗೆ ಬಿಟ್ಬಿಟ್ಟು ಏನಾರ ಒಡವೆ ಎಲ್ಲ ಐತೆ ಅಂತ ಹೇಳಿದ್ರೆ ನಿಮ್ಗೆ ನಾವು ಸೆಟ್ಲ್ ಆಗ್ಬಿಡ್ಬೋದು ಕಣಮ್ಮ. ನಾನು ನೀನು ಇನ್ನೂ ಚೆನ್ನಾಗಿ ಸೆಟ್ಲ್ ಆಯ್ತೀವಿ. 1 ಕೋಟಿ ಕಾಸು ಬರ್ತದೆ. ಹಬ್ಬಬ್ಬಬ್ಬ, 1 ಕೋಟಿಯ ಆರಾಮಾಗಿ ತಿನ್ಕೊಂಡು ಸಾಯ ಗಂಟೆ ಇದ್ಬಿಡ್ಬೋದು. ಕೇಳ್ಕೊಂಬಿಟ್ಟು ಬರ್ತೀನಿ. ಜೈಲ್ ತಗ ಹೋಗ್ಬಿಟ್ಟು ನನ್ನ ಹೆಂಡ್ರತಾಗೆ ಸೆಂಟಿಮೆಂಟ್ ತೋರಿಸಿದ್ರೆ ಅಂತ ಹೇಳ್ಬಿಡ್ತಾಳೆ. ಹ್ಞೂ ಕಣ ಮಗ, ಫಸ್ಟ್ ಕೆಲಸ ಮಾಡು. ಅಪ್ಪ ಹೆಂಗೋ ಈ ಬಂಗಾರಮ್ಮನಿಂದ ಎಲ್ಲ ನಮ್ಮ ಜೀವನ ಸಣ್ಣದಾಕಾಯ್ತೈತೆ ನೋಡು. ಒಳ್ಳೆ ಹುಡುಗಿನ ಕರ್ಕೊಬಿಟ್ಟು ಬಂದು ಮದುವೆ ಮಾಡಿಸಿದ್ದು ಬಂಗಾರಮ್ಮನೇನಿಯ. ನಿನಗೆಲ್ಲ ಆಸ್ತಿ ಬರಂಗೆ ಮಾಡಿದ್ದು ಬಂಗಾರಮ್ಮನೇನಿಯ. ಹೋಗತ್ತಾಗೆ ಎಲ್ಲ ನಿನಗೆ ಹೆಂಗೆ ಅದೃಷ್ಟ ಆಗಬೇಕು ಹಂಗೆ ನೀ ಮಾಡಿಕೊಟ್ಟವಳೆ. ಇದು ಒಂದು ಒಡವೆ ಒಂದು ಎಲ್ಲೈತೆ ಅಂತ ಬಾಯಿ ಬಿಟ್ಬಿಟ್ರೆ ಅದಾಗೆ ಹೆಂಗೋನು ಯಾತಾಗ ನಾವು ಚೆನ್ನಾಗಿರ್ತೀವಿ ಅಲ್ವೇ? ಹ್ಞೂ ಕಣಮ್ಮ. ಸರಿ, ಹೋಗಿ ನೈಸಾಗಿ ವಿಚಾರಿಸ್ಕೊಂಬಿಟ್ಟು ಬಾ. ಅತ್ತೆ ಹಿಂಗೆ ಐತೆ ಪರಿಸ್ಥಿತಿ, ನನ್ನ ಹೆಂಡತಿ ಎಲ್ಲ ದುಡ್ಡು ಅವಳೆ ಇಟ್ಕೊಂಡು ಅವಳೆ ಕೊಡ್ತಿಲ್ಲ, ನೀವು ಮುಡಿಸ್ಕೊಂಡು ಹೋಗಕ್ಕೆ ಅಂತ ಏನಾರ ಒಂದು ನಾಟಕ ಹೇಳು. ಸರಿ ಕಣಮ್ಮ.